ಕುರುವೃದ್ಧರೇ, ದುರ್ಯೋಧನ ದುರ್ನಡತೆಗಳನ್ನು ಸಮ್ಮತಿಸಿ ನಿಮ್ಮ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ಈಗ ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಸೆರೆಮನೆಯಲ್ಲಿಡಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಶಾಸ್ತ್ರವೆಂದು ಧರ್ಮಗಳು ಹೇಳುತ್ತವೆ. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವ ಇಚ್ಛೆ ಇದ್ದರೆ ಈಗಲೇ ನಾನು ಹೇಳಿದಂತೆ ಮಾಡಿರಿ. ಕುಮಾರ, ಕುಮಾರ, ವಿಧುರ, ಕುಮಾರನಲ್ಲಿ ಕುಮಾರನನ್ನು ಕರೆದುಕೊಂಡು ಬಾ. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ, ನಿನ್ನ ತಾಯಿ. ಮಾತೆಯ ಮಾತನು ಆಲಿಸುವುದೇನ ಕುಮಾರ? ಮಾತೆಯ ಮಾತನು ಆಲಿಸುವುದೇನ? ಧರೆಯೊಳು ಸೌಖ್ಯದಿ ಬಾಳುನಿ ಕುವರ. ಕುಮಾರ, ಧರೆಯೊಳು ಸೌಖ್ಯದಿ ಬಾಳುನಿ ಕುವರ. ತನೆಯ ಭಾರತ ಕುಲ ಮಕುಲ. ಓ ತನೆಯ ಭಾರತ ಕುಲ ತಿಲಕ. ಕುಮಾರ, ನೋಡಿನ ಬೆಳಕಲ್ಲ ನನ್ನ ಮಾತನ್ನು ಕೇಳು. ಕುಮಾರ, ದುರ್ಯೋಧನ ಪಾಂಡವರೊಳು ಸಂಧಿಯ ಗೈದು ತನೆಯ ಕುವರ. ತಂದ ಪಾಂಡವರೊಳು ಸಂಧಿಯ ಗೈದು, ಪಾಂಡವರೊಳು ಸಂಧಿಯ ಗೈದು. ಧರೆಯೊಳು ಸೌಖ್ಯದಿ ಬಾಳುನಿ ಕುವರ. ಧರೆಯೊಳು ಸೌಖ್ಯದಿ ಬಾಳುನಿ ಕುವರ. ಧರೆಯೊಳು ಸೌಖ್ಯದಿ ಬಾಳುನಿ ಕುವರ. ತನೆಯ ಭಾರತ ಕುಲ ಮಕುಲ. ಓ ತನೆಯ ಭಾರತ ಕುಲ ತಿಲಕ. ತನೆಯ ಕುವರ ಕಂದ. ಕಂದ. ನಾನು ಕುಮಾರ, ನಿನ್ನ ತಾಯಿ. ಅಖಂಡರತ ಉಪವಾಸನ ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ಬಾಲ್ಯದಲ್ಲಿ ನಿನ್ನ ಕಂಗಳಿಂದ ಒಂದು ಒಂದು ತೊಟ್ಟು ಕಣ್ಣೀರು ಈ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸಿ ಹಾಗಲಿರಲು ನಿನ್ನ ಶ್ರೇಯಸ್ಸನ್ನೇ ಬಯಸಿದ ತಾಯಿಯ ನಾನು. ಈ ಪ್ರಪಂಚದಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ಮತ್ತಾರೂ ಇಲ್ಲ. ನನ್ನ ಮಾತನ್ನು ಕೇಳಿ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವರು ಕೊಟ್ಟು ಈ ಧರೆಯನ್ನು ಸಮಾನುಭಾವದಿಂದ ರಾಜ್ಯಭಾರ ಮಾಡು ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಇಲ್ಲ, ಜಗದೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನ ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಅದರ ಪಾಲನೆ ಮಾಡುವೆನು.
ಇಲ್ಲ. ಕುಮಾರ ಕುಮಾರ ಕುಮಾರ, ಸಮಯವಿಲ್ಲ ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ಮನುಷ್ಯನ ಬೆನ್ನತ್ತಿರುವಾಗ ಆ ಮನುಷ್ಯನಿಗೆ ಧರ್ಮಾಚರಣೆಗೆ ಸಮಯ ಇಲ್ಲಿರುವುದು. ಹತಭಾಗ್ಯ ಕುಮಾರ, ನೀನು ನಾಶವನ್ನು ಹೊಂದುವಿ. ನಿನ್ನ ಜೊತೆ ಕುರುಕುಲವೇ ನಾಶವಾಗಿ ಹೋಗುವುದು. ಇದನ್ನು ನೋಡುತ್ತಾ ಸದಾ ಕಣ್ಣೀರಿನಲ್ಲಿ ಕೈ ತೊಳೆಯುವುದೇ ನನ್ನ ಹಣೆಯಲ್ಲಿ ಬರೆದಿರುವುದೇ ಪರಮಾತ್ಮ. ಅನರ್ಥವಾಯಿತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ಪರಮಾತ್ಮ ವಾಸುದೇವ, ಪಾಪಮಯವಾದ ಈ ಕುರುಸಭೆಯಲ್ಲಿ ತಾವು ಅರಕ್ಷಣವು ನಿಲ್ಲುವುದು ಬೇಡ. ದಯಮಾಡಿ ಇಲ್ಲಿಂದ ಪಲಾಯನ ಮಾಡು ತಂದೆ. ರಾಜಮೇಶಿ, ದುರ್ಯೋಧನನಿಗೆ ಎದರಿ ನಾನು ಇಲ್ಲಿಂದ ಪಲಾಯನ ಮಾಡಲೇ? ಇಲ್ಲ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಶ್ರೀಕೃಷ್ಣನು ದರ್ಪಾಂಧನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರುವುದೇ? ತಾಯಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆಯಾ? ಇದರ ಒಂದಲ್ಪಾವರ್ತದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೂ ನಡೆಯುವವು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಗಲಿನಂತೆ ಕುಣಿದಾಡತೊಡವರು. ಕೋಟಿ ಕೋಟಿ ದುರ್ಯೋಧನರು ಗದ ಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡತೊಡವರು. ಇಂತಹ ನಾನು ದುರ್ಯೋಧನಿಗೆ ಅದರ ಇಲ್ಲಿಂದ ಪಲಾಯನ ಮಾಡಲೇ? ಭಯಕ್ಕಾಗಿ ನಾನು ಹೇಳುತ್ತಿಲ್ಲ ತಂದೆ. ನನ್ನ ಎದುರಿನಲ್ಲಿ ನನ್ನ ಕುಲದೇವನಿಗೆ ಅಪಮಾನವಾಗುವುದನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಗೌರ ಪುತ್ರನಿಂದ. ಹೇ ದೇವ, ನೀನೆಷ್ಟೇ ಆಗಲಿ ಭಕ್ತರ ಪರಾಧೀನನಲ್ಲವೇ? ಈ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸಿ ದಯಮಾಡಿ ಇಲ್ಲಿಂದ ಪಲಾಯನ ಮಾಡು ತಂದೆ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಹೇಳಿ ಅಂತ ಇಲ್ಲಿಂದ ಹೋಗುವೆನು. ನಾನು ಯಾವ ಮಹೋತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಿಂಗಿಸಲು ಬಂದೆನು. ಆದರೆ ಅವನ ಔದಾನ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಆದರೂ ಚಿಂತೆ ಇಲ್ಲ. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಆಡುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ರಾಜಮೇಶಿ, ಈ ದಿನ ನಿನ್ನ ಸಲುವಾಗಿ ನಾನು ಹೇಳಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ಆಗಬಹುದು ಪರಮಾತ್ಮ. ಕೃಷ್ಣನ ಬಂಧಿಸಿರಿ. ನಿಲ್ಲು ಕೃಷ್ಣ. ಯಾರನ್ನು ಬಂಧಿಸಿರೋ? ಮಂದಮದಿಗಳ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರಾ? ನಿಮ್ಮಿಂದಾಗದು, ವ್ಯರ್ಥ. ಹೋದರ ಈ ಬೆದರಿಕೆ ಮಾತಿನ ಪ್ರಯೋಜನವಿಲ್ಲ. ಏನು ನೋಡುತ್ತಿರುವೆ? ಬಂದಿದ್ದು ಕೃಷ್ಣನನ್ನು. ಇಲ್ಲೋ ಕೃಷ್ಣ. ಉರಿ ಬಿಸಿಲ ತಾಪಂಗೆ ಶರಣದಿ ಬತ್ತುವುದೇ, ನರಿಮಾಳ್ಪ ಗರ್ಜನೆಗೆ ಕೇಸರಿ ವಂಜುವುದೇ, ಸುರಿವ ಸೋನೆ ಮಳೆಗೆ ಕಾಡ್ಗಿಚ್ಚು ಆರುವುದೇ, ಬಿರುಗಾಳಿ ಬಡಿದಕ್ಕೆ ಇರುಷಕರ ಚಲಿಸುವುದೇ, ಧರಿಸಿರ್ಪ ಚಕ್ರವೊಂದಿರ್ತೊಳೆ. ದುರ್ಯೋಧನ, ಕೃಷ್ಣ, ಧರಿಸಿರ್ಪ ಚಕ್ರವೊಂದಿರ್ತೊಳೆ. ನಿನ್ನಂತ ಶತಕೋಟಿ ದುರ್ಯೋಧನರ ಶಿರ ತರದು ಧರಣಿಗುಳಿರುವಾಗ ಎನಗೆದುರುಂಟೆ ಮರುಳೇ. ಈಗ ಬಂದಿದ್ದೇನೆ. ನಿಮ್ಮ ಅಹಂಕಾರವನ್ನು ಈಗಲೇ ಅಡಗಿಸುವೆನು. ಅಣ್ಣ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಕೃಷ್ಣನೇ, ಎಲ್ಲೆಲ್ಲಿಯೂ ಕೃಷ್ಣನೇ. ಎಲ್ಲ ದಿಕ್ಕುಗಳಲ್ಲೂ ಕಿತ್ತು ತಿರುಗುತ್ತು ಅಣ್ಣ. ಖಡ್ಗವನ್ನು ಹೊರಗೊಂಡ ಸಹೋದರ, ಆ ದುಷ್ಟನ್ನು ಈಗಲೇ ಸಂಹರಿಸುವೆನು. ಪರಮಾತ್ಮ ಕರ್ಣ,
ಹರೇ ಪಾವನ ನಾಮ ಪರಮಾತ್ಮ ಪರಮಾತ್ಮ ಹರೇ ಪಾವನ ನಾಮ ಪಾಮರಾನೋಳು ಕೃಪೆಯ ತೋರಿದೆಯ ಸ್ವಾಮಿ ಪರಮಾತ್ಮ ಪಾಮರಾನೋಳು ಕೃಪೆಯ ತೋರಿದೆಯ ಸ್ವಾಮಿ ಪರಮಾತ್ಮ ಹರೇ ಪಾವನ ನಾಮ ಪರಮಾತ್ಮ ಇಳೆಯೋಳು ಜನ್ಮವ ಹರಿಯದಾಯನ್ನೋಳು ಪರಮಾತ್ಮ ಇಳೆಯೋಳು ಜನ್ಮವ ಹರಿಯದಾಯನ್ನೋಳು ತ್ರಿಲೋಲಾನೆ ಅತಿ ಸಲಹೆ ಪರಮಾತ್ಮ ಲೋಲಾನೆ ಅತಿ ಪ್ರೇಮದಲ್ಲಿ ಸಲಹೆ ಪರಮಾತ್ಮ ಹರೇ ಪಾವನ ನಾಮ ಶ್ರೀರಮಣಂ ಅಖಿಲ ಗುಣಗಳ ವಾರಿಧಿ ಸೋಮಂ ಸಮಸ್ತ ಜಗದಾನಂದೋ ವಾರಿಜ ಭವತಾತೋ ನಿನಗೆ ಸಮನೆ ಕುಲಹೀನನು ನಾಂ ದರೆಯೋ ಆ ಪರಮಾತ್ಮ ಹಳ್ಳಲ್ಲಿದ್ದೇನಯ್ಯೇ ಸ್ವಾಮಿ ಕರಳನ ಆದರಿಸಲು ಪರಮಾತ್ಮ ಬಳ್ಳಲ್ಲಿದ್ದೇನಯ್ಯೇ ಸ್ವಾಮಿ ಸರಳನ ಆದರಿಸಲು ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಹರೇ ಪಾವನ ನಾಮ
ಪಾಂಡವ ಪಕ್ಷಪಾತಿಯಾದ ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನು ವೈರಿ ಪಕ್ಷದವನು ಆದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಪರಮಾತ್ಮ, ಕುಲಹೀನನೆಂತಾಗುವೆ, ವೈರ್ಯ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ. ದೇವ, ನಾನು ನಿನ್ನ ಪ್ರಿಯ ಬಂಧುವೆ, ಹೌದು ಪ್ರಥಮ ಪಾಂಡವನೇ, ಹೌದು, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ನಿಜ. ಬಹಳ ಚೆನ್ನಾಗಿದೆ ದೇವ ನಿನ್ನ ಈ ವಿನೋದ ಪ್ರಸಂಗ. ಓಹೋ, ತಿಳಿಯಿತು, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ, ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ. ಪರಮಾತ್ಮ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಳು. ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂಬ ಸಂಶಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಪವಾದ ಕೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲು ಬಿಟ್ಟಳು. ನಂತರ ನೀನು ಸೂತರ ಕೈಲಿ ಸಿಕ್ಕಿ ಅವರ ಲಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಂಡಲೀಕನಾಗಿರುವೆ. ಪಾಂಡುಕುವರರ ಸೇರುತ್ತ ನೀನು ಕರ್ಣ, ಪಾಂಡುಕುವರರ ಸೇರಿತ ನೀನು ಕರೆಯನು ಕೊರೆಯೈ ಅರುಷದಿ ನಿರುತ. ಕರೆಯನು ಕೊರೆಯೈ ಅರುಷದ ನಿರುತ ಅನುದರ ಸೇರೈ ಕರುಣವ ತೋರೈ. ಪರಮಾತ್ಮ, ಅನುದರ ಸೇರೈ ಕರುಣವ ತೋರೈ. ನೀ ಬಾಳೈ ನೀ ಬಾಳೈ ಸುರಚಿರ ಶರದರ ಶರಣರ ಪೊರೆವನೆ. ಸುರಾಚಿರ ಶರಾದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವನೆ. ಆತನು ಪ್ರೇಮದಿ ಆಲಿಸು ಕರ್ಣ. ಪರಮಾತ್ಮ, ಶೂರನೇ ಕಾಂಕಿತ ವಿರುದ್ಧ ಕರ್ಣ, ಕರ್ಣ, ಕರ್ಣ. ದಾನ ಶೂರನೇ ಕಾಂಕಿತ ವಿರುದ್ಧ ದಾನ ಶೂರನೇ ನಾಗಿತ ವಿರುದ್ಧ ಮನಸ್ಸಿಗ ನಿಜ ಮನಸ್ಸಿನ ಶೀಲ. ಮನಸ್ಸಿಗ ನಿಜ ಪರಗುಣಶೀಲ ಪರಹಿತ ಪ್ರೇಮಿ ಸುಕೃತ ಕಾಮಿ. ಪರಹಿತ ಪ್ರೇಮಿ ಸುಕೃತ ಕಾಮಿ ಬಾನಿಷ್ಕಾಮಿ ಬಾನಿಷ್ಕಾಮಿ. ಸುರಚಿರ ಶರದರ ಶರಣರ ಪೊರೆವನೆ. ಸುರಾಚಿರ ಶರಾದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವನೆ. ಆತನು ಪ್ರೇಮದಿ ಆಲಿಸು ಕರ್ಣ. ಆತನು ಪ್ರೇಮದಿ ಆಲಿಸು ಕರ್ಣ. ಆಲಿಸು ಕರ್ಣ, ಆಲಿಸು ಕರ್ಣ, ಆಲಿಸು ಕರ್ಣ.
ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಮಸ್ತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾಪತಿಯ ರಾಜಸಿಂಹಾಸವನ್ನು ರಾಜ್ಯಭಾರ ಮಾಡುವಂತೆ ಬಾ ಕರ್ಣ, ಬಾ. ಮಹಾತ್ಮ, ಸಹೋದರರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತವಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಈ ಉಭಯ ಸಂಕಟವನ್ನು ನನಗೆ ತಂದೊಡ್ಡಬೇಡ ದೇವ. ದೇವಾ ಶೋಧನೆಯೇ ಶಾಪ ಪಾಪಿಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇ ಶಾಪ ಸಿದ್ಧಿ ಶಾಪ. ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವಾದನ ಅಪನಿಂದೆಯಲ್ಲಿ ಬಂದೆ. ಪರಮಾತ್ಮ, ಇಂದು ವಾದನ ಅಪನಿಂದೆಯಲ್ಲಿ ಬಂದೆ ಬಂದ ವಿಮೋಚನ ಮಾರ್ಗವನರೆಯದ. ಪರಮಾತ್ಮ, ಬಂದ ವಿಮೋಚನ ಮಾರ್ಗವನರೆಯದ ದೇವಾ ಶೋಧನೆಯೇ ನಿರ್ವಿತಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇ ನಿರ್ವಿತಾಪ ವಿಧಿಸಾಪ. ರಹಸ್ಯದ ಅಂತರವರೆದೋ ಕೃಷ್ಣ 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 ಜನ್ಮ ರಹಸ್ಯದ ಅಂತರವರೆದೋ ಜನ್ಮದಾತೆಯ ನಿರ್ದಯವರಿತೋ ಜೀವಿಸಲೇ ಬರಿ ಅನುಜರ ಜೊತೆಗೂಡಿ. ಪರಮಾತ್ಮ, ಜೀವಿಸಲೇ ಬರಿ ಅನುಜರ ಜೊತೆಗೂಡಿ ಪಾತಕಿ ಜೀವನ. ಪರಮಾತ್ಮ, ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇ ಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇ ಶಾಪ ವಿಧಿ ಶಾಪ ವಿಧಿ ಶಾಪ ವಿಧಿ ಶಾಪ. ಪರಮಾತ್ಮ, ಕರ್ಣ, ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ನೀಚ ಈನ ಕುಲದವನೆಂದು ಹೀಯಾಳಿಸುತ್ತಿರುವರಲ್ಲ, ನಾನು ಇಂತಹವನೆಂಬ ವಿಚಾರವೂ ಅವರಿಗೆ ತಿಳಿಯದೇ ದೇವ. ಕರ್ಣ, ಪರಮಾತ್ಮ, ದೇವ, ಈ ಕರ್ಣನಾರು? ಈ ಕರ್ಣನನ್ನು ನೋಡಿದಾಗಲೆಲ್ಲ ನನಗೆ ಮಾತೃವಾತ್ಸಲ್ಯ ಉಂಟಾಗುವುದಿಲ್ಲವೆಂದು ನಿನ್ನ ತಾಯಿಯು ಆಗಾವಾಗ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಷಯವನ್ನೆಲ್ಲ ನಿನ್ನ ತಾಯಿಯಾದ ಕುಂದಿದೇವಿಗೆ ತಿಳಿಸಿ ಬಂದಿರುವೆನು. ಆಕೆ ಈಗ ನಿನ್ನನ್ನು ನೋಡಲು
ಗಂಗಾ ತೀರಕ್ಕೆ ಬರುತ್ತಿರುವಳು. ಕರ್ಣ, ಪರಮಾತ್ಮ ಆ ತಾಯಿ ಮನಸ್ಸನ್ನು ಮಾತ್ರ ನೋಯಿಸಬೇಡ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಕರ್ಣ, ಪರಮಾತ್ಮ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ದುಷ್ಕೀರ್ತಿ ದುಷ್ಕಳಂಕದಿಂದ ದೂರ ಮಾಡಿರುವನು. ಈಗ ನೀನು ಯಾರನ್ನು ಸೇರಬೇಕೋ, ಯಾರನ್ನು ತೊರೆಯಬೇಕೋ ಎಂಬುದನ್ನು ನಿಧಾನವಾಗಿ ಯೋಚಿಸು. ನಾನಿನ್ನು ಬರುವೆನು. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿದೇವಿಯೂ ನನ್ನ ಎತ್ತ ಮಾತೆಯೇ. ಅಯ್ಯೋ, ಧರ್ಮವೇ ಶರೀರವೆಂದು ನಂಬಿರುವ ಧರ್ಮರಾಯನೂ ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನೂ ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಕದನಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ರಣರಂಗದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ಅಯ್ಯೋ, ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಲಿ? ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರು ತಾ ಕೊಲ್ಲುವುದೇ, ಕೊಲ್ಲಲೇ ಪಾಂಡು ಕುಮಾರರು ತಾ ಕೊಲ್ಲುವುದೇ, ದುರದೋಳ್ ತಮ್ಮಂದಿರಂ ತಾ ಕೊಲ್ಲುವುದೇ, ಕೊಲದಾಂಬಿಟ್ಟೊಡೆ ಕೊಲದ ನಾಂಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸಿರಿ ಸಂಪತ್ತಿ ನಿಂಬಾಳ್ವನೆ ಚಲದಿಂ ಪಾರ್ಥನ ರುಂಡವಂ ತರಿದು ಚಲದಿಂ ಪಾರ್ಥನ ರುಂಡವಂ ತರಿದು ಮತ್ಸಾಮಿಗೆ ಮಮತ್ಸಾಮಿಗೆ ಆನಂದವಂ ಫಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗಲೇ ನಾ ಸಾಯಲೇ ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು, ರಾಜ್ಯ ಸಕಲವನ್ನು ಕಳೆದುಕೊಂಡೆನು.
ಕಾಡಿಂದ ಕಾಡಿಗೆ ಅಲಗದ್ದು ಆಯಿತು. ದುರ್ಯೋಧನ ದುಶ್ಯಾಸನರ ಅಪಮಾನವನ್ನು ಸಹಿಸಿದೆನು, ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನಾದರೂ 2 ದಿನ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ದೇವ, ಈ ಪರಾಧೀನ ಶ್ರೀಯನ್ನು ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಏನೇನು ಬರೆದಿರುವೆ. ಇವಳೇಕೆ ಈ ರೀತಿ ರೋಧಿಸುತ್ತಿರುವಳು? ಏಕೆ ರೋದಿಪೆ, ಏಕೆ ರೋದಿಪೆ, ತರುಣಿ ಮಣಿಯನಿ ಏಕೆ ರೋದಿಪೆ? ಅಗ್ರಜನಾಜ್ಞೆಯ ಮೇಲೆ ಶೀಘ್ರವೇ ಗುರುಕುಲ ಸೇರಿ, ಅಗ್ರಜನಾಜ್ಞೆಯ ಮೇಲೆ ಶೀಘ್ರವೇ ಗುರುಕುಲ ಸೇರಿ ಶಿಕ್ಷಿಸುವೆ ಮದಂದರ ದಡ್ಡಳಾಗದೆ ಪಡೆದಿರುವೆಯ. ಶಿಕ್ಷಿಸುವೆ ಮದಂದರ ದಡ್ಡಳಾಗದೆ ಪಡೆದಿರುವೆಯ. ಏಕೆ ರೋದಿಪೆ, ತರುಣಿ ಮಣಿಯನಿ ಏಕೆ ರೋದಿಪೆ? ಬಿಡುಬಿಡು ವಿಳೆಯಾಳಲ, ಬೈದು ಬೈದೊಳ ಒಡಲ, ಬಿಡುಬಿಡು ವಿಳೆಯಾಳಲ, ಬಗದು ಬೈದೊಳ ಒಡಲ. ಶಿಕ್ಷಿಸುವೆ ಮದಂದರ ದಡ್ಡಳಾಗದೆ ಪಡೆದಿರುವೆಯ. ಶಿಕ್ಷಿಸುವೆ ಮದಂದರ ದಡ್ಡಳಾಗದೆ ಪಡೆದಿರುವೆಯ. ಏಕೆ ರೋದಿಪೆ, ತರುಣಿ ಮಣಿಯನಿ ಏಕೆ ರೋದಿಪೆ? ಪ್ರಿಯತಮೇ, ಏಕೆ ಏಕೆ ಏನಾಯಿತು? ನಿಷ್ಕಾಮವಾಗಿ ಹೇಳುತ್ತಿರುವೆ ಏಕೆ? ಓಹೋ, ಯಾರು? ಭೀಮಸೇನ. ನಾನು ನಿಷ್ಕಾರುಣ್ಯವಾಗಿ ಹೇಳುತ್ತಿಲ್ಲ ಪ್ರಭು. ಈ ದ್ರೌಪದಿ ಆಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು, ಯಾರಾದರೂ ನಿಮಗೆ ದುರ್ವಾಕ್ಯಗಳನ್ನಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡಿರಿ. ಆದರೆ ಸ್ತ್ರೀಯರು ಹಾಗಲ್ಲ. ತಮ್ಮ ಆತ್ಮರಕ್ಷಣೆಗಾಗಿ ಆಶ್ರಯವು ಬೇಕೇ ಬೇಕು, ಅನ್ನ ವಸ್ತ್ರಗಳಿಗಾಗಿ ಪರರ ಆಶ್ರಯವೂ ಬೇಕೇ ಬೇಕು. ಹೇ ದೇವ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ, ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ಈ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು ಋಷಿಗಳ ಆಜ್ಞೆ? ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ 7 ಪತಿಗಳನ್ನು. ಛೀ! ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ಅಟಬನೆ 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 ಮಣಿ ಗುಳಿ ಸುಬೇಡಿ ಮಣಿ ಅಟಬನೆ ಬಿಡುವ ಮಿನಿ ಮಣಿ ಮದಗಜಗಳ ಚಿತ್ತಗಳು ಓದಬೇಕೆ, ಮದಗಜಗಳ ಚಿತ್ತಗಳು ಓದಬೇಕೆ. ಶತ್ರುಗಳ ಜಯಿಸಿದ ಭಾಷೆ, ಶತ್ರುಗಳ ಜಯಿಸಿದ ಭಾಷೆ ಅಟಬನೆ ಬಿಡುವ ಮಿನಿ ಮಣಿ ಗುಳಿ ಸುಬೇಡಿ ಮಣಿ ಅಟಬನೆ ಬಿಡುವ ಮಿನಿ. ಕಂಡ ಕಂಡದಿಂದ ಮಂಡೆಯ ಬಲ, ಕಂಡ ಕಂಡದಿಂದ ಮಂಡೆಯ ಬಲ ಖಂಡಿತವಿದೆಂದು ಕೇಳಿ ಬಂಡ ಮಾತಿದಲ್ಲಕ್ಕೆ, ಖಂಡಿತವಿದೆಂದು ಕೇಳಿ ಬಂಡ ಮಾತಿದಲ್ಲಕ್ಕೆ. ಅಟಬನೆ ಬಿಡುವ ಮಿನಿ ಮಣಿ ಗುಳಿ ಸುಬೇಡಿ ಮಣಿ ಅಟಬನೆ ಬಿಡು, ಅಟಬನೆ ಬಿಡು, ಅಟಬನೆ ಬಿಡುವ ಮಿನಿ. ಪ್ರಿಯತಮೇ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಬಾರಿ ಕೇಳಿಕೊಂಡಿಲ್ಲವೇ? ಆದದ್ದು ಆಗಿವಾಯಿತು, ಅದು ಇಂದಿನ ಮಾತು. ನಾವೀಗ ಯಾರಾಜ್ಞದಾರರು ಅಲ್ಲ. ಓಹೋ, ಹೇಳಬಹುದಾಗಿತ್ತು ಪ್ರಿಯ.
ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆಗಲಿ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲೆ, ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಪ್ರಾಣೇಶ್ವರ, ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿವಸ ನಾನು ಹಸ್ತಿನಾವತಿಯ ಹಸ್ತಿನಾಮೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ಈ ನನ್ನ ಬಿಚ್ಚಿದ ಬಿಡುಗೂದಲನ್ನು ನೋಡಿ, ನಿಮ್ಮವರು ಸಂಧಿಗಾಗಿ ದೂತನನ್ನು ನಮ್ಮವರ ಬಳಿಗೆ ಕಳುಹಿಸಿರುವರು. 5 ಗ್ರಾಮಗಳಿಗೆ ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವೆಯೋ ಇಲ್ಲವೋ ಎಂದು ನನ್ನನ್ನು ನೋಡಿ ನಕ್ಕು ಅಪಹಾಸ್ಯ ಮಾಡಿದಳು. ಪ್ರಿಯ, ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವವರು? ಯಾರು ಸ್ವಾಮಿ? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಾಂಗನೆಯರ ವಿಲಾಸ ವಿಭ್ರಮೆಯಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಪಾಂಚಾಲೆ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ತಕ್ಕನಾದ ಉತ್ತರವನ್ನೇ ಕೊಟ್ಟು ಬಂದಿರುವೆನು. ಏನೆಂದು? ಎಲ್ಲವೇ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವ ತನಕ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು. ಚಮತ್ಕಾರದ ಉತ್ತರ. ಬಾಪು ಬಾಪು ಪಾಂಚಾಲೆ, ನೀನು ನಮ್ಮೊಡನೆ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ. ಇಲ್ಲ ಇಲ್ಲ, ಇನ್ನು ಮುಗಿದಿಲ್ಲ. ನೀನು ಮಹಾಚತುರಳು. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಅಂದು ಒಂದು ದಿನ ಕರಾಳ ರಾತ್ರಿ ಈ ನನ್ನ ಬಿಚ್ಚಿದ ಮುಡಿಯನ್ನು ನೋಡಿ ನೀವು ನನ್ನನ್ನು ಕುರುಕುಲಾಂತಕ ಕರಾಳ ರಾತ್ರಿ ಇನ್ನು ಏನೇನೋ ಸಂಬೋಧಿಸಿದ್ದೀರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಅಪೇಕ್ಷಿಸಿದೆಯಲ್ಲವೇ? ಪಾಂಚಾಲೆ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮ. ಪ್ರಾಣೇಶ್ವರ, ಮಾಡಿದರೇನಾಯಿತು? ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನಾಯಿತು? ನೀವು ಎಷ್ಟೇ ಆಗಲಿ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲೆ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ, ಅಲ್ಲಿ ನೋಡು, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಿಲ್ಲ. ಈ ಸಾರಿ ಆತನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣಗಳೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಪ್ರಪಂಚದ ಕಷ್ಟ ಸುಖಾದಿಗಳಿಗೆಲ್ಲ ಸ್ತ್ರೀಯರೇ ಕಾರಣರೆಂದು. ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನ್ನಿಂದ ಅದು ಸಾಧ್ಯವಾಗಿದೆ. ಭೀಮಸೇನ, ನನ್ನ ಮೇಲೆ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿದ ಈ ಬೀಡುಗುದಲು ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿದೆ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳಬೇಕೆಂದಿದ್ದೆನು. ನಿಮ್ಮಿಬ್ಬರ ಸಮ್ಮುಖದಲ್ಲೇ ಅದನ್ನು ಈಗಲೇ ಹೇಳಿಬಿಡುವೆನು. ಈ ಸಂಧಿ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮಾನಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡ ಮನೆಯ ಬಾಗಿಲಲ್ಲಿ ಸಂಧಿಯಾಚರಣೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ
ಗುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿ ಪ್ರಸ್ತಾಪವನ್ನು ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆ ಅಂತ ನಡೆವೇನು. ಭೀಮಸೇನ, ಏತರ ನಡತೆ ಪ್ರೀತಿ ಸಹೋದರ ಏತರ ನಡತೆ ಪ್ರೀತಿ ಸಹೋದರ ಆತುರದೆ ಫಲವೇನಿಗುವುದೇ. ಸಹೋದರ ಭೀಮಸೇನ, ಧರ್ಮ ವಿಚಾರದ ಮರ್ಮವ ತಿಳಿಯದೆ. ಸಹೋದರ, ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಬಾಗೆಗಳಾಗುವಿರೆ ತಗೆ. ಕರ್ಮಕ್ಕೆ ಬಾಗಿಗಳಾಗುವಿರೆ ತಗೆ. ಏತರ ನಡತೆ ಪ್ರೀತಿ ಸಹೋದರ ಆತುರದೆ ಫಲವೇನಿಹುದೇ. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ಸಹೋದರ. ಶಾಂತನಾಗು ಸಹೋದರ, ಶಾಂತನಾಗು. ಮಾನಿನಿ ಮನದ ವೇದನೆ ನೀಗಿ ಸಮಯವಿದೆಂದರಿದೆಯ ಕರುಣಿ ಏತಕ್ಕೆ ಇದು ಗುಣವು. ಪಾಂಚಾಲೆ, ಧರ್ಮದ ನಿರ್ಮಯ ನಿರ್ಮಲ ಭ್ರಾತೃವು ಧರ್ಮದ ನಿರ್ಮಯ ನಿರ್ಮಲ ಭ್ರಾತೃವು ನೀರುವುದನುಚಿತ ಪರೀಕ್ಷಿಸದೆ ನುಡಿಯ. ನೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಧರ್ಮದಿಂದ ಗನ ಸಹಿಪುತು ಮನದನು ತಾಪವತರು. ಸಹಿಪುದು ಮನದನು ತಾಪವತರು. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯನ ಕೊರಗುವ ಮಧ್ಯೆ. ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲ ಹೃದಯನು ಕೊರಗುವ ಪರಿ. ಸಾರ ಸಾಕ್ಷಿ ನೀನರಿಯದೆ ಈ ಪರಿ. ಸಾರ ಸಾಕ್ಷಿ ನೀನರಿಯದೆ ಈ ಪರಿ. ಯಾಕಿಂತು ನೀನಿಂದು ವಿಕೋಪ ಕೆಲವೇ. ಯಾಕಿಂತು ನೀನಿಂದು ವಿಕೋಪ ಕೆಲವೇ. ಹಾನಿನಿ ಮನದ ವೇದನೆ ನೀಗೆ ಸಮಯವಿದೆಂದರಿದೆಯ ಕರುಣಿ ಏತಕ್ಕೆ ಇದು ಗುಣವು. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗಿಂತಲೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನಿಶ್ಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯನ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಯುದ್ಧವಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಧರ್ಮವಲ್ಲವೇ ದ್ರೌಪದಿ? ಯುದ್ಧವು ಎಂತಹ ಘೋರ ಕರ್ಮ ಎಂಬುದನ್ನು ನೀನರಿಯೇ. ನಾವೇನಾದರೂ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ನಡೆಸಿದ್ದೆ ಆದರೆ ಮುಂದೆ ಅದರ ಪಶ್ಚಾತ್ತಾಪವನ್ನು ಅನುಭವಿಸಬೇಕಾಗುವುದು ದ್ರೌಪದಿ. ಅದಕ್ಕಾಗಿಯೇ ನಾನು ಶಾಂತಿಗಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವೆನು. ರಾಜೇಂದ್ರ, ಹಿಂದೆ ದೌಮ್ಯನನ್ನು ಸಂಧಿಗಾಗಿ ಕಳಿಸಿ ಅಪಮಾನ ಹೊಂದಿದಿರಿ. ಇದು ಮದುವೆಯ ಔತಣವಲ್ಲವೆಂದು ಆ ದುರ್ಯೋಧನನು ಅಪಮಾನಿಸಿದೆನು. ಈಗಲೂ ಸಹ ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿಬೇಕು. ಈಗ ಯಾವ ರೀತಿಯ ಅಪಮಾನ ಹೊಂದುವಿರೋ ಎನ್ನುವುದೇ ನನ್ನ ಚಿಂತೆಯಾಗಿರುವುದು. ಐದು ಅರ್ಜುನ, ಅರ್ಜುನ, ಅವನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಈ ನಿಮ್ಮ ಪೌರುಷ ವರ್ತನೆಯ ಪುರಸ್ಕಾರವೂ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವೂ ನನಗಿರಲಿ. ಪ್ರಾಣೇಶ್ವರ, ಇದೋ ನೋಡಿ, ಅಣ್ಣನು ನಗುತ್ತಾ ಇತ್ತಲೇ ಬರುತ್ತಿರುವರು.
ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಕುವರರೇ, ನಿಮಗೆ ಮಂಗಳವಾಗಲಿ. ವಾಸುದೇವ, ಈ ವೃಕೋದರ ಪ್ರಣಾಮಗಳನ್ನು ಸ್ವೀಕರಿಸು. ವೃಕೋದರ, ನಿನಗೆ ಮಂಗಳವಾಗಲಿ. ವಾಸುದೇವ, ಹೋದ ಕಾರ್ಯವೇನಾಯಿತು? ಧರ್ಮನಂದನ, ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ? ನಡೆಯಿತು. ಪಾಂಚಾಲೆ, ಇನ್ನು ಇನ್ನಿಲಿರುವುದು ನನಗೆ ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತುಗಳು ಮುಗಿಯಲಿ, ಅನಂತರ ತಮ್ಮಿಷ್ಟದಂತೆ ತಾವು. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿಯೇ ನನ್ನ ತಾಳ್ಮೆಯ ಮುಗಿಯುವುದು. ಪರಮಾತ್ಮ, ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆದ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ ಐದು ಗ್ರಾಮಗಳಿಗೆ ಸಂಧಿ ಆಯಿತಷ್ಟೇ. ನಾನು ಹೋಗಿದ್ದಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆಯ ತೊಟ್ಟನು. ಈಗ ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲು ಹವಣಿಸುತ್ತಿರುವೆ. ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತ ಸಂಬಂಧ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು ಪರಮಾತ್ಮ? ರಾಜ್ಯಸಭೆಯಲ್ಲಿ ನಿಮ್ಮ ವಿಷಯವನ್ನು ಪ್ರಸ್ತಾಪಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು 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 ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರರೇ ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ನೀನು ಸಾಧಿಸಿದೆ. ಕೃಷ್ಣ, ಇನ್ನು ನಾನು ಹೊರಡುವೆನು. ಸಹೋದರರೇ, ಈ ನಿಮ್ಮ ಅಪೌರುಷದ ಪುರಸ್ಕಾರ ನೀವೇ ಬಂಧಿಸಿರಿ. ಭೀಮನು ಇದರ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ ಸಾಧ್ಯ? ಭೀಮ, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರವೂ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಅಲ್ಲ. ಹೇಳು ಕೃಷ್ಣ, ಹೇಳು. ಆ ಸಂಧಿಯ ಉದ್ದೇಶವೇನು? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ಕ್ಷಣ ಕಾಲ ನನ್ನ ಭಾಷ್ಯದಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಕುಳಿತುಕೊಳ್ಳಲು ಹೊರತು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಇದು ಪರ್ಯಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡಿ, ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಸ್ವಲ್ಪ ದೂರವಾಗಿಡು. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯಾ? ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೇ ಅಣ್ಣ. ಹಾಗಾದರೆ ತೆಗೆದುಕೋ ಯಜ್ಞವನ್ನು. ಇದು ಒಂದು ಕಡೆ ನನಗೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ ಅಣ್ಣ? ಪರಿಹಾಸ್ಯವಲ್ಲ ಪ್ರಿಯ ತಂಗಿ. ನೀನು ಶತ್ರುಗಳ ಎಡೆಮುಡಿಗಳನ್ನು ಕಟ್ಟುವುದರಲ್ಲಿ ಮಹಾಪಂಡಿತೆಯಂತೆ. ಅದರಂತೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೇನೋ ನೋಡು. ಕೃಷ್ಣ, ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲೆ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಪ್ರಾಣೇಶ್ವರ, ಬಂಧಿಸಲೇ?
ಕೋಪ ಮಾಡೋದಿಲ್ಲವೇ? ಇಲ್ಲ. ಈಗ ಎಲ್ಲರೂ ಕೇಳಿರಿ. ಧರ್ಮಾನಂದನ, ಪರಮಾತ್ಮ, ಭೀಮಸೇನ, ಯಾಜ್ಞಸೇನಿ, ಅಣ್ಣ. ಕಿರೀಟಿ ಎಲ್ಲರೂ ಕೇಳಿರಿ. ಈಗ ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ದುರ್ಯೋಧನನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಒಂದು ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿದ ಆ ದುರಾತ್ಮರು ಯಾರು? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನ ಕಾರ್ಯ ಮಾಡಿದನು. ಇಂತಹ ಪೌರುಷವು ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಅಯ್ಯೋ, ನನ್ನ ಕೋಪವು ನನ್ನನ್ನೇ ದಹಿಸುತ್ತಿರುವುದು. ಯಾಜ್ಞಸೇನೆ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು ಆ ಕುನ್ನಿಕೌರವರು ಈ ರೀತಿ ಅಪಮಾನ ಪಡಿಸಿದರೆ, ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಅವರು ನಿಮ್ಮ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. ಆತನು 5 ಮಾರು ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ವೀರ ಶಸ್ತ್ರಾಸ್ತ್ರಗಳ ಪೌರುಷದಲ್ಲಿ ದೊರೆಯುವುದಂತೆ. ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದ್ದೆಲ್ಲವೂ ವ್ಯರ್ಥವಾಯಿತು. ಕೃಷ್ಣ, ನೀನೂ ತಿಳಿದಿರುವೆ ಈ ಸಂಧಿಯನ್ನು, ಈ ಯುದ್ಧವನ್ನು ನಾನು ಅಪೇಕ್ಷಿಸಿದನಲ್ಲ ಅಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ಧನಂಜಯ, ಕೃಷ್ಣ, ಯಾರೂ ಬಿಡಿಸುವುದಿಲ್ಲವೇ? ಈಗ ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಬಲಶೂರ